ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನನಗೆ ಯಾವ ನೋಟಿಸ್ ಬಂದಿಲ್ಲ, ಬಂದರೂ ಕೂಡ ಅದಕ್ಕೆ ಉತ್ತರವನ್ನು ನಾನು ಕೊಡಲ್ಲ. ಇನ್ನು ಇಂತಹ ನೋಟಿಸ್ಗಳಿಗೆಲ್ಲ ಹೆದರುವಂತಹ ಮಗ ನಾನು ಅಲ್ವೇ ಅಲ್ಲ ಅಂತ ಹೇಳಿದಂತಹ ರೆಬಲ್ ನಾಯಕ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೇಂದ್ರ ಶಿಸ್ತು ಸಮಿತಿ ನೀಡಿದಂತಹ ಶೋಕಾಸ್ ನೋಟಿಸ್ಗೆ ಇದೀಗ ಉತ್ತರವನ್ನು ನೀಡಿದ್ದಾರೆ. ಅದು ಒಂದಲ್ಲ ಎರಡಲ್ಲ 9 ಪುಟಗಳನ್ನು ಉತ್ತರಿಸಿದ್ದು, ಉತ್ತರವನ್ನು ಕೊಡುವ ನೆಪದಲ್ಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ದೂರುಗಳ ಸರಮಾಲೆಯನ್ನೇ ಸುರಿದಿದ್ದಾರೆ. ಅಷ್ಟಕ್ಕೂ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿರುವಂತಹ ಅಪ್ಪಟ ಹಿಂದೂ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆ ಪತ್ರದಲ್ಲಿ ಏನೆಲ್ಲ ಬರೆದಿದ್ದಾರೆ ಗೊತ್ತಾ? ಇದೇ ಇವತ್ತಿನ ವಿಶೇಷ. ಏಟಿಗೆ ಎದುರೇಟು. ನಾನು ವೀರೇಶ್ ಶಿವಾನಂದ್ ಅಂಬಿ. ರಾಜ್ಯ ಬಿಜೆಪಿಯ ಬಣ ರಾಜಕೀಯದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದ್ದಂತಹ ರೆಬಲ್ ನಾಯಕ, ಅಪ್ಪಟ ಹಿಂದುತ್ವವನ್ನು ಸದಾವಕಾಲ ಜಪಿಸುವ ನಾಯಕ ಹಾಗೂ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ಮಗ್ಗಲು ಮುಳ್ಳಾಗಿರುವಂತಹ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದೀಗ ಕೇಂದ್ರ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿತ್ತು. ಆದರೆ ಯತ್ನಾಳ್ ಮಾತ್ರ ನನಗೆ ಯಾವ ನೋಟಿಸ್ ಬಂದಿಲ್ಲ, ಬಂದರೂ ಕೂಡ ನಾನು ಉತ್ತರವನ್ನು ನೀಡಲ್ಲ ಹಾಗೂ ಯಾವುದಕ್ಕೂ ಕೂಡ ಉತ್ತರಿಸುವುದಿಲ್ಲ, ಹಾಗೂ ಇಂತಹ ನೋಟಿಸ್ಗಳಿಗೆಲ್ಲ ಹೆದರುವ ಮಗ ನಾನಂತೂ ಅಲ್ವೇ ಅಲ್ಲ ಅಂತ ತಮ್ಮದೇ ಆದಂತಹ ಒಂದು ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದಿದ್ರು. ಆದರೆ ಏನಾಯಿತು, ಇನ್ನು ಈ ಹಿಂದೆಯೂ ಕೂಡ ಇದೇ ಯತ್ನಾಳ್ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಆದರೆ ಯತ್ನಾಳ್ ಮಾತ್ರ ಡೋಂಟ್ ಕೇರ್ ಅಂದಿದ್ರು. ಆದರೆ ಇದೀಗ ಯತ್ನಾಳ್ ತಮ್ಮ ಮೂಡನ್ನು ಸ್ವಲ್ಪ ಬದಲಾಯಿಸಿಕೊಂಡಿದ್ದಾರೆ ಅನಿಸುತ್ತೆ. ಹಾಗಾಗಿ ಶೋಕಾಸ್ ನೋಟಿಗೆ ಯತ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ಸುದೀರ್ಘ 9 ಪುಟಗಳಲ್ಲಿ. ಇನ್ನು ಯತ್ನಾಳ್ ಬರೆದಿರುವಂತಹ ಪತ್ರ ರಾಜ್ಯ ಬಿಜೆಪಿಯ ಪಾಳಯದಲ್ಲಿ ಮಾತ್ರವಲ್ಲ, ಜನಸಾಮಾನ್ಯರಲ್ಲಿಯೂ ಕೂಡ ಅತ್ಯಂತ ಕುತೂಹಲವನ್ನು ಹೆಚ್ಚಿಸಿದ್ದು. ಪತ್ರದಲ್ಲಿ ಏನೇನು ಇರಬಹುದು ಹಾಗೂ ಯಾವ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಿದ್ದಾರೆ ಅಂತ ಕೇಂದ್ರ ಶಿಸ್ತು ಸಮಿತಿ ನೀಡಿರುವಂತಹ ಶೋಕಾಸ್ ನೀಟಿಗೆ ಇದೀಗ ಉತ್ತರಿಸಿದಂತಹ ಯತ್ನಾಳ್ ಕೇಂದ್ರ ನಾಯಕರಿಗೆ ಉತ್ತರವನ್ನು ಕೊಡುವ ನೆಪದಲ್ಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ದೂರುಗಳ ಸರಮಾಲೆಯನ್ನೇ ಸುರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿ ನೀಡಿದಂತಹ ನೋಟಿಸ್ಗೆ ಸುದೀರ್ಘ 9 ಪುಟಗಳ ಇಮೇಲ್ ಮೂಲಕ ಉತ್ತರವನ್ನು ನೀಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಮ್ಮೆ BY ವಿಜೇಂದ್ರ ಹಾಗೂ ಮಾಜಿ ಮುಖ್ಯಮಂತ್ರಿ ರಾಜಾಹುಲಿ ಬಿಜೆಪಿಯ ಹಿರಿಯ ನಾಯಕ BS ಯಡಿಯೂರಪ್ಪ ವಿರುದ್ಧ ಸ್ವಜನ ಪಕ್ಷಪಾತ, ಹೊಂದಾಣಿಕೆಯ ರಾಜಕೀಯದ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ತಾನು ಯಾವುದೇ ಪಕ್ಷ ವಿರೋಧ ಚಟುವಟಿಕೆಗಳನ್ನು ಮಾಡಿಲ್ಲ ಹಾಗೂ ಭಾಗವಹಿಸಿಲ್ಲ, ಬದಲಿಗೆ ಸಂಘಟನೆಗೆ ಸಹಾಯವಾಗುವ ರೀತಿಯಲ್ಲಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ತಮಗೆ ನೀಡಿರುವಂತಹ ನೋಟಿಸ್ಗೆ ಸ್ಪಷ್ಟನೆ ನೀಡುವುದಕ್ಕಿಂತ ಹೆಚ್ಚಾಗಿ ವಿಜೇಂದ್ರ ಹಾಗೂ ಅವರ ಬಣದ ಬಗ್ಗೆ ದೂರುಗಳ ಸರಮಾಲೆಯನ್ನೇ ರಚಿಸಿದ್ದಾರೆ ಯತ್ನಾಳ್. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬಣ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ನಾನು ಯಾವುದೇ ಬಣ ರಾಜಕೀಯನ ಮಾಡಿಲ್ಲ, ಪಕ್ಷದ ಶಿಸ್ತನ್ನು ನಾನು ಯಾವತ್ತೂ ಕೂಡ ಬಿಟ್ಟುಕೊಟ್ಟಿಲ್ಲ ಮತ್ತು ಎಲ್ಲಿಯೂ ಕೂಡ ಉಲ್ಲಂಘಿಸಿಲ್ಲ ಅಂತ ಉತ್ತರದಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬರೆದಿರುವಂತಹ ಪತ್ರದ ಪ್ರಮುಖ ಅಂಶಗಳನ್ನು ನೋಡಿದಾಗ, ಪಾಯಿಂಟ್ ನಂಬರ್ 1, ಪಕ್ಷದ ಚೌಕಟ್ಟಿನಲ್ಲಿಯೇ ನಾನು ಕೆಲಸವನ್ನು ಮಾಡ್ತಾ ಇದ್ದು ಪಕ್ಷದ ವಿರೋಧಿ ಕಾರ್ಯದಲ್ಲಿ ತೊಡಗಿಲ್ಲ. ಪಾಯಿಂಟ್ ನಂಬರ್ 2, ಕರ್ನಾಟಕದಲ್ಲಿ ಬಿಜೆಪಿ ಕುಟುಂಬ ರಾಜಕಾರಣ ಸ್ವಜನ ಪಕ್ಷಪಾತ ಮಿತಿಮೀರಿ ಹೆಚ್ಚಾಗ್ತಾ ಇದೆ. ಇನ್ನು ಪಾಯಿಂಟ್ ನಂಬರ್ 3, ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯುವ ಕೆಲಸವನ್ನು ಮಾಡ್ತಾ ಇಲ್ಲ. ಪಾಯಿಂಟ್ ನಂಬರ್ 4, ಹೊಂದಾಣಿಕೆ ರಾಜಕಾರಣದಿಂದ ಬಿಜೆಪಿ ಪಕ್ಷ ಸಂಘಟನೆ ಸೊರಗ್ತಾ ಇದೆ. ಇನ್ನು ಪಾಯಿಂಟ್ ನಂಬರ್ 5, ವಕ್ಫ್ ಹೋರಾಟವನ್ನು ಪಕ್ಷದ ವೇದಿಕೆಯಲ್ಲೇ ಮಾಡಿದ್ದು ಇದಕ್ಕೆ ವರಿಷ್ಠರು ಕೂಡ ಶಭಾಷ್ಗಿರಿ ಅಂತ ಸ್ಪಷ್ಟಪಡಿಸಿದ್ದಾರೆ ಹಾಗೂ ಪತ್ರದಲ್ಲಿ ಇದೇ ಮಾತನ್ನು ಹೈಲೈಟ್ ಮಾಡಿ ಹೇಳಿದ್ದಾರೆ. ಆದ್ದರಿಂದ ಯತ್ನಾಳ್ ಅವರು ಸ್ಪಷ್ಟನೆ ನೀಡುವುದಕ್ಕಿಂತ ಹೆಚ್ಚಾಗಿ ಇಲ್ಲಿ BY ವಿಜೇಂದ್ರ ವಿರುದ್ಧ ದೂರುಗಳ ರಣಕಹಳೆಯನ್ನೇ ದೊಡ್ಡ ಮಟ್ಟದಲ್ಲಿ ಮುಳುಗಿಸಿದ್ದಾರೆ. ವೀಕ್ಷಕರೇ, ಮತ್ತೊಂದು ಕಡೆ ತುಮಕೂರಿನ ಬೆಳ್ಳಾವಿ ಖಾರದ ಮಠದಲ್ಲಿ ಶ್ರೀಗಳ ಕರ್ತೃ ಗದ್ದೆಗೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೂ ಮುನ್ನ ಮಾತನಾಡಿದಂತಹ ಇದೇ BY ವಿಜೇಂದ್ರ ಅವರು, ನಾನು ಈಗಷ್ಟೇ ಬೆಳೀತಾ ಇದ್ದೇನೆ, ಎಡುವುದು ಕೂಡ ಸಹಜ, ರಾಜಕೀಯದಲ್ಲಿ ನನ್ನ ಗುರಿ ಬಹಳ ಸ್ಪಷ್ಟವಾಗಿದೆ, ಫೆಬ್ರವರಿ 20ರ ಒಳಗೆ ನಿಮಗೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ಅಂತ ವಿಜೇಂದ್ರ ಅವರು ಹೇಳಿದರು. ಆದರೆ ಏನಾಯಿತು, ರಾಜಕೀಯದಲ್ಲಿ ನನ್ನ ಗುರು ನನ್ನ ತಂದೆ ಯಡಿಯೂರಪ್ಪನವರು, ಅವರಿಂದ ನಾನು ಸಾಕಷ್ಟು ರಾಜಕೀಯ ಕಲಿತವನು ನಾನು. ಇನ್ನು ಯಡಿಯೂರಪ್ಪನವರು ಏನೇ ಸವಾಲುಗಳು ಬಂದರೂ ಕೂಡ ಹೊರಗಡೆ ತೋರಿಸ್ಕೊಳ್ತಾ ಇರಲಿಲ್ಲ, ಎಲ್ಲವನ್ನೂ ಕೂಡ ತಮ್ಮ ಎದೆ ಒಳಗಡೆ ಇಟ್ಟುಕೊಂಡು ಅದನ್ನು ಸಹಿಸ್ಕೊಳ್ತಾ ಇದ್ದರು. ಆದರೆ ಮೊದಲ ಬಾರಿ ಶಿಕಾರಿಪುರದ ಜನರ ಆಶೀರ್ವಾದದಿಂದ ನಾನು ಶಾಸಕನಾಗಿದ್ದೇನೆ ಹಾಗೂ ನಾನು ಕಳೆದ 1 ವರ್ಷದಲ್ಲಿ ಅನೇಕ ಪಾಠಗಳನ್ನು ಕಲಿತಿದ್ದೇನೆ. ನಾನು ರಾಜಕಾರಣದಲ್ಲಿ ಈಗ ತಾನೇ ಬೆಳೀತಾ ಇರುವವನು, ಹೀಗಾಗಿ ಎಡುವುದು ಸಹಜ. ಇನ್ನು ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವರಿಷ್ಠರು ಯಾವಾಗ ಬೇಕಾದರೂ ಕೂಡ ರಾಜ್ಯಕ್ಕೆ ಬರಬಹುದು.
ಇನ್ನು ಎಲ್ಲ ಶಾಸಕರ ಜೊತೆಗೆ ಚರ್ಚಿಸಿ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿರುವುದು ಅತ್ಯಂತ ಭಾರಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ಇನ್ನು ಇತ್ತ ಫೆಬ್ರವರಿ 20ರಂದೇ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಸದಸ್ಯರು ಕೂಡ ವಿಜೇಂದ್ರ ಹಾಗೂ ವಿಜೇಂದ್ರ ಬಣದ ನಾಯಕರಿಗೆ ಸಡ್ಡು ಹೊಡೆಯಲು ರಣತಂತ್ರವನ್ನು ಹೆಣೆದಿದ್ದು ಬೆಂಗಳೂರಿನಲ್ಲಿರುವಂತಹ ಕುಮಾರ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನ ಸೇರಿ ಚರ್ಚಿಸಲಿದ್ದಾರೆ ಅಂತ ರಾಜ್ಯ ಬಿಜೆಪಿಯ ಪಾಳಯದಲ್ಲಿ ಕೆಲವೊಂದಿಷ್ಟು ಮಾತುಗಳು ಕೂಡ ಅಲ್ಲಲ್ಲಿ ಇಲ್ಲಿ ಕೇಳಿ ಬರ್ತಾ ಇವೆ. ಇನ್ನು ಇನ್ನೇನು ರಾಜ್ಯ ಬಿಜೆಪಿ ನಾಯಕರ ಮಾತಿನಂತೆ ಫೆಬ್ರವರಿ 20ಕ್ಕೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ. ಹಾಗಾದರೆ ಕೇಂದ್ರ ವರಿಷ್ಠರ ತೀರ್ಮಾನ ನಾಳೆಯೇ ಅಂತಿಮವಾಗುತ್ತಾ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡ್ತಾ ಇದೆ. ವೀಕ್ಷಕರೇ, ಕಳೆದ 1 ವರ್ಷದಿಂದ ನಡೀತಾ ಇದ್ದಂತಹ ಬಿಜೆಪಿಯ ಆಂತರಿಕ ಕಲಹ 5-6 ತಿಂಗಳಿಂದ ಬಹಿರಂಗಗೊಂಡು ಬಣಗಳಾಗಿ ವಾಕ್ ಸಮರ ನಡೆದಿತ್ತು. ಇದರ ಪರಿಣಾಮವಾಗಿ BY ವಿಜೇಂದ್ರ ಸೇರಿದಂತೆ ಯತ್ನಾಳ್ ಬಣದ ಕಡೆಯವರು ಕೂಡ ದೆಹಲಿಯ ದಂಡಯಾತ್ರೆಯನ್ನು ಕೂಡ ನಡೆಸಿದರು. ಇನ್ನು ಸಂಡೂರಿನ ಚುನಾವಣೆ ಸಂಬಂಧ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೀಡಿದಂತಹ ಹೇಳಿಕೆಯಿಂದ ಅಸಮಾಧಾನಗೊಂಡ ಇತ್ತ ಬಿ ಶ್ರೀರಾಮುಲು ಕೂಡ ಭಿನ್ನ ಬಾವುಟವನ್ನು ಹಾರಿಸಿದ್ರು. ಯಾಕಂದ್ರೆ ರಾಧಾ ಮೋಹನ್ ದಾಸ್ ಅವರು ಮೀಟಿಂಗ್ನಲ್ಲಿ ನನ್ನ ಮುಖವನ್ನು ನೋಡದೆ ತುಂಬ ಹೀಯಾಳಿಸಿ ಹಾಗೂ ಅವಮಾನವನ್ನು ಮಾಡಿದ್ದಾರೆ ಹೀಗಂತ ಮಾಧ್ಯಮಗಳ ಮುಂದೆ ಶ್ರೀರಾಮುಲು ಹೇಳಿದರು. ಇನ್ನು ಇದಾದ ನಂತರ ಕೇಂದ್ರದಿಂದ ಶ್ರೀರಾಮುಲು ಅವರಿಗೆ ಬುಲಾವ್ ಬಂದಿದ್ರೂ ಕೂಡ ಇಲ್ಲಿಯವರೆಗೂ ಶ್ರೀರಾಮುಲು ವರಿಷ್ಠರನ್ನ ಭೇಟಿ ಕೂಡ ಮಾಡಿಲ್ಲ. ಅಲ್ಲದೆ ಮಿತ್ರರಾಗಿದ್ದಂತಹ ಜನಾರ್ದನ್ ರೆಡ್ಡಿ ಕೂಡ ಕೆಲ ಆರೋಪ ಮಾಡಿದ್ರು. ಇದರಿಂದಾಗಿ ಇನ್ನು ಚೂರು ಪಾರು ಉಳಿದಿದಂತಹ ಸ್ನೇಹ ಮತ್ತಷ್ಟು ಸಂಪೂರ್ಣವಾಗಿ ಹಳಸಿ ಹದಗೆಟ್ಟು ಹೋಗುವಂತಾಯಿತು. ಇನ್ನು ಇದರ ನಡುವೆ ಮಾಜಿ ಸಿಎಂಗಳಾದಂತಹ ಬಸವರಾಜ ಬೊಮ್ಮಾಯಿ ಅಲ್ಲಲ್ಲಿ ಸಭೆಯನ್ನ ಸೇರಿ ಪಕ್ಷದೊಳಗೆ ಆಗ್ತಕ್ಕಂತಹ ಸಮಸ್ಯೆಗಳನ್ನು ಗುರುತಿಸಿ ಈ ಸಮಸ್ಯೆ ಬಗ್ಗೆ ಹಿತವಚನವನ್ನು ನೀಡಿ ಸಮಸ್ಯೆಯನ್ನ ತಿಳಿಗೊಳಿಸ್ತಾ ಇದ್ರು. ಇನ್ನು ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿಗಳಾದಂತಹ DV ಸದಾನಂದ ಗೌಡ ಅವರು ಮಾತ್ರ ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದೆ. ಹಾಗೆ ಕೂಡ ರಾಜ್ಯ ಬಿಜೆಪಿ ನಾಯಕರು ನೀವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಹೊಂದಾಣಿಕೆಯಿಂದ ಇದ್ದರೆ ರಾಜ್ಯದಲ್ಲಿಯೂ ಕೂಡ ಖಂಡಿತ ದೆಹಲಿಯ ಮಾದರಿಯಲ್ಲೇ ಬದಲಾವಣೆಯನ್ನು ತರಬಹುದು ಅಂತ ಪತ್ರದ ಮೂಲಕ ಪಾಠವನ್ನು ಮಾಡಿದರು. ತುಂಬ ಇಂಟ್ರೆಸ್ಟಿಂಗ್ ವಿಷಯ ಮತ್ತೊಬ್ಬ ಏನಂತಂದರೆ ಇಲ್ಲಿ ಪತ್ರ ಬರೆದಿರ್ತಕ್ಕಂತಹ DV ಸದಾನಂದ ಗೌಡರು ಒಳಗೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಅಂತ ಕೆಲವೊಂದಿಷ್ಟು ಮಾತುಗಳು ಕೂಡ ರಾಜ್ಯ ಬಿಜೆಪಿಯ ಪಾಳಯದಲ್ಲಿ ಕೇಳಿ ಬಂದಿದ್ವು. ಇನ್ನು ಈ ಎಲ್ಲ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ನಾನು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುತ್ತೇನೆ, ರಾಜಕೀಯ ವಿಚಾರವಾಗಿಯೂ ಕೂಡ ಮಾತನಾಡುತ್ತೇನೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಿರಿಯರಿದ್ದಾರೆ, ಸಭೆಯನ್ನು ಕರೆದು ಪಕ್ಷ ಬಲಪಡಿಸುವ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ, ಅದಕ್ಕೆ ನಾನು ಸಂಪೂರ್ಣವಾಗಿ ವಿರೋಧಿಸಲ್ಲ. ನಾನು ಯಾಕೆ ಬೇಡ ಅಂತ ಹೇಳಿ, ನಾನು ಕೂಡ ಭಿನ್ನಮತೀಯರ ಸಭೆಯ ಬಗ್ಗೆ ತಲೆ ಕೆಡಿಸಿಕೊಂಡವನಲ್ಲ, ತಲೆ ಕೆಡಿಸಿಕೊಳ್ಳುವುದೂ ಕೂಡ ಇಲ್ಲ. ಯಾರೇನೇ ಮಾಡಿದರೂ ಕೂಡ ಪಕ್ಷಕ್ಕೆ ಪೂರಕವಾಗಿ ಮಾಡ್ತಾರೆ ಎಂಬುದು ನನ್ನ ಬಲವಾದ ಹಾಗೂ ಅಭಿಲಾಷೆ ಅಂತ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಮಾತನಾಡಿದ್ದಾರೆ. ವೀಕ್ಷಕರೇ, ಒಟ್ನಲ್ಲಿ ರಾಜ್ಯ ಬಿಜೆಪಿಯ ಪಾಳಯದಲ್ಲಿ ರಾಜ್ಯಾಧ್ಯಕ್ಷನ ಸ್ಥಾನದ ಬದಲಾವಣೆಯ ರಣಕಾಳಿಯಂತೂ ಮುಳುಗಿದ್ದು ಇನ್ನೇನು 2 ಬಣಗಳು ನಾಯಕರು ಇದೀಗ ಮದ್ದಾನೆಗಳಂತೆ ಸಜ್ಜಾಗಿ ನಿಂತಿದ್ದಾರೆ. ಮತ್ತೊಂದು ಕಡೆಗೆ ರೆಬಲ್ ನಾಯಕ ಯತ್ನಾಳ್ ಶೋಕಾಸ್ ನೋಟಿಗೆ ಉತ್ತರವನ್ನು ಕೊಡುವ ನೆಪದಲ್ಲಿ ವಿಜೇಂದ್ರ ವಿರುದ್ಧ ಆರೋಪಗಳ ದೊಡ್ಡ ಸರಮಾಲೆಯನ್ನೇ ಸೃಷ್ಟಿಸಿಬಿಟ್ಟಿದ್ದಾರೆ. ಇನ್ನು ಹಾಗೆಂದ ಮಾತ್ರಕ್ಕೆ ಹೈಕಮಾಂಡ್ ಅಷ್ಟು ಬೇಗ BY ವಿಜೇಂದ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಕ್ಕೆ ಆಗಲ್ಲ. ಯಾಕಂದರೆ ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ BS ಯಡಿಯೂರಪ್ಪನ ಮಗ ಆಗಿದ್ದಾರೆ. ಆದ್ದರಿಂದ ಸದ್ಯ ಹೈಕಮಾಂಡ್ ನಡೆ ಕತ್ತಿಯ ಮೇಲೆ ನಡೆದಂತಾಗಿದೆ. ಯಾಕಂದರೆ ಹೈಕಮಾಂಡ್ ನಡೆ ಒಂಚೂರು ಆ ಕಡೆ ಈ ಕಡೆ ಆದರೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಇನ್ಯಾವ ಅನಾಹುತಗಳು ಸೃಷ್ಟಿಯಾಗುತ್ತೆ ಒಂದು ಕೂಡ ಗೊತ್ತಿಲ್ಲ. ಅದರಿಂದ ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದ ಹಾಗೆ ಈ ಎಲ್ಲ ಸಮಸ್ಯೆಗಳನ್ನು ಹೈಕಮಾಂಡ್ ನಿವಾರಿಸಬೇಕಾಗತ್ತೆ. ಸೊ ಕಾದು ನೋಡಬೇಕಾಗತ್ತೆ ಮುಂದೆ ಏನಾಗುತ್ತೆ ಅಂತ. ಫೆಬ್ರವರಿ 20ಕ್ಕೆ ಏನಾಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ. ಎಸೆದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.